ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ್ದು ಬ್ರೋಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಟು ಸಬ್ಸ್ಕ್ರೈಬ್. ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇದಕ್ಕೆ ನೀಡ್ಫುಲ್ ಅನ್ನೋರಿಗೆ ಶೇರ್ ಮಾಡಿ. ಇದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಸ್ ಬಂದುಬಿಟ್ಟು ಗೋಲ್ಡಿನ ಬೀಡೆ ಒಂದು 3 mm ಒಂದು 1 mm ತೊಗೊಂಡಿದ್ದೀನಿ. ಹಾಗೆ ಇದು ಟ್ಯೂಬ್ ಬೀಡು, ಇದು ಲೀಫ್ ಸೀಕ್ವೆನ್ಸು, ಇದು ಶೆಲ್ಸು, ಇದು ಫ್ಲವರ್ ಸೀಕ್ವೆನ್ಸು, ಇದೊಂದು ಕುಂದನ್ ತೊಗೊಂಡಿದ್ದೀನಿ. ಹಾಗೆ ಡ್ರಾಪ್ ಶೇಪ್ದು ಬೀಡ್ ತೊಗೊಂಡಿದ್ದೀನಿ, ಕ್ರಿಸ್ಟಲ್ ತೊಗೊಂಡಿದ್ದೀನಿ. ನಾನು ಫಸ್ಟು ಈ ಥರ ಶೆಲ್ಸ್ ಹಾಕ್ತಾಯಿದ್ದೀನಿ. ರೆಡ್ ಕಲರ್ ತೊಗೊಂಡಿದ್ದೀನಿ ನಾನು. ತ್ರೀ ಪೆಟಲ್ಸ್ ಹಾಕ್ತಾಯಿದ್ದೀನಿ. ತ್ರೀ ಶೆಲ್ಸ್ ಆದಮೇಲೆ ನಾನು ಕುಂದನ್ ತೊಗೊಂಡಿದ್ದೀನಿ ವೈಟ್ ಕಲರ್ದು. ಈ ಥರ ಬಂದಮೇಲೆ ಇಲ್ಲಿ ಗ್ಯಾಪ್ ಇರ್ತದಲ್ವ, ಅಲ್ಲಿ ನಾನು ಈ ಥರದ್ದು ಫ್ಲವರ್ ಸೀಕ್ವೆನ್ಸು ಮತ್ತು ಒಂದು ಗೋಲ್ಡ್ ಬೀಡ್ ಹಾಕ್ತಾಯಿದ್ದೀನಿ. ಸೇಮ್ ನಾನು ಈ ಕಡೆನೂ ಹಾಗೆ ಹಾಕ್ತಾಯಿದ್ದೀನಿ. ನಾನು ಡಿಫ್ರೆಂಟ್ ಸೈಜ್ದು ಟ್ಯೂಬ್ ಬಿಡ್ಸ್ ತೊಗೊಂಡಿದ್ದೀನಿ. ಫಸ್ಟು ನಾನು ಫುಲ್ ಲಾಂಗ್ ಟ್ಯೂಬ್ ಬಿಡ್ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಗೋಲ್ಡ್ ಬೀಡು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಪ್ಲೇಸ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಪಕ್ಕನೇ ಇನ್ನೊಂದು ಬೀಡ್ ಹಾಕ್ತಾಯಿದ್ದೀನಿ. ಅದೇನೆಂದರೆ ಸ್ವಲ್ಪ ಸಣ್ಣ ಸೈಜು. ಅದ್ರ ಜೊತೆಗೆ ಒಂದು ಗೋಲ್ಡ್ ಬೀಡ್. ಇದೇ ಥರ ನಾನು 3 ಸೈಜಸ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಚಿಕ್ಕದಿರೋದು ಬೀಡ್ ತೊಗೊಂಡಿದ್ದೀನಿ. ಅದು ಸೇಮು ಅದ್ರ ಮೇಲೆ ಒಂದು ಗೋಲ್ಡ್ ಬೀಡ್ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಅನಿಸಿದ್ರೆ ಲೀಫ್ ಶೇಪ್ದು ಸೀಕ್ವೆನ್ಸ್ ತೊಗೊಳ್ತಾ ಇದ್ದೀನಿ. ಜೊತೆಗೆ ಮಧ್ಯಕ್ಕೆ ಸ್ಮಾಲ್ ಸೈಜು ಟ್ಯೂಬ್ ಬೀಡ್ ಕರೆಕ್ಟಾಗಿ ಇದು ತೆಗೆದುಬಿಟ್ಟು ಹೀಗೊಂದು, ಅದ್ರ ಪಕ್ಕಕ್ಕೆ ಒಂದು, ಇನ್ನೊಂದು, ಅದ್ರ ಮಿಡ್ಲಲ್ಲೂ ಒಂದು ಸ್ಮಾಲ್ ಸೈಜ್ ಟ್ಯೂಬ್ ಬೀಡು. ಇದು ಸ್ವಲ್ಪ ಹೀಗೆ ಕ್ರಾಸಲ್ಲಿ ಹಾಕಿದ್ರೆ
ಮಿಡ್ಲಲ್ಲಿ ಹಾಕೋಕ್ಕೆ ಇನ್ನೊಂದು ನಮಗೆ ಜಾಗ ಆಗುತ್ತೆ. ಮಿಡ್ಲಲ್ಲಿ ಒಂದು ಹಾಕೋದು. ಅದ್ರ ಮಧ್ಯೆ ಒಂದು ಟ್ಯೂಬ್ ಬೆಲ್ಟ್ ಹಾಕಿಬಿಟ್ಟು ಕರೆಕ್ಟಾಗಿ ಪ್ರಾಪರಾಗಿ ಪ್ಲೇಸ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಇದು ಈ ಥರ ಲೀಫ್ ಥರ ಕಾಣುತ್ತೆ. ಇಲ್ಲಿನೂ ಹಾಗೆ ನಾನಿಲ್ಲಿ ಫಸ್ಟಿಗೆ 4 ಟ್ಯೂಬ್ ಬಿಟ್ಸ್ ತೊಗೊಂಡು ಅದ್ರ ಮಿಡ್ಲಲ್ಲಿ ಒಂದು ಶುಗರ್ ಬಿಟ್ ತೊಗೋತಿದ್ದೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ನಾನು 4 ಟೈಮ್ಸ್ ಟ್ಯೂಬ್ ಬೀಡು ಗೋಲ್ಡ್ ಬೀಡು ಹಾಕ್ತಾ ಇದ್ದೀನಿ. ಇದು ಸೆಕೆಂಡ್ ಒನ್ ಆಯಿತು. ಈಗ ಥರ್ಡ್ ಟೈಮು ಸೇಮ್ ಹಾಗೆ ನೆಕ್ಸ್ಟ್ ಫೋರ್ತ್ ಟೈಮ್ ಹಾಕಿ ಲಾಸ್ಟಿಗೆ ಇಲ್ಲಿ ನಾನು ಈ ಥರ ಡ್ರಾಪ್ ಶೇಪ್ದು ಕ್ರಿಸ್ಟಲ್ ಹಾಕ್ತಾಯಿದ್ದೆ. ಅದ್ರ ಕೆಳಗೆ ಒಂದು ನಾನು ಈ ಥರ ಶುಗರ್ ಬೀಡ್ ಹಾಕಿ ಅದೊಂದು ಬಿಟ್ಬಿಟ್ಟು ಮಿಕ್ಕಿದ ಕಡೆಯಿಂದ ಫುಲ್ ಪಾಸ್ ಆನ್ ಮಾಡ್ತಾಯಿದ್ದೀನಿ ನೀಡಲ್ನ. ಹಾಗೆ ಮಾಡಿದ್ರೆ ಹ್ಯಾಂಗಿಂಗ್ ಎಫೆಕ್ಟ್ ಬರುತ್ತೆ. ಈ ಥರ ಇಷ್ಟರಲ್ಲೂ ಪಾಸ್ ಆನ್ ಮಾಡಿ ಈ ಥರ ನೀಡಲ್ನ ಎಳಿಬೇಕು. ಸೊ ಆವಾಗ ಕರೆಕ್ಟಾಗಿ ನಮಗೆ ಆ ಶೇಪಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ ಪಕ್ಕ ನಾನು ಅದೇ ಥರ 3 ಇದು ಈ ಸ್ಟೆಪ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. 3 ಬೀಡ್ಸು ಮತ್ತು 3 ಗೋಲ್ಡ್ ಕಲರ್ದು ಶುಗರ್ ಬೀಡು ಹಾಕ್ತಾಯಿದ್ದೀನಿ. ಇಲ್ಲಿಗೆ 2 ಟೈಮ್ಸ್ ಆಯಿತು. ಸೇಮ್ ಇನ್ನೊಂದು ಹಾಕ್ಬಿಟ್ಟು ಟಿಯೋ ಶೇಪ್ದು ಕ್ರಿಸ್ಟಲ್ ತೊಗೊಂಡು ಈ ಥರ ಹಾಕಿ ಮತ್ತೊಂದು ಶುಗರ್ ಬೀಡ್ ಹಾಕ್ತಾಯಿದ್ದೀನಿ. ಶುಗರ್ ಬೀಡ್ ಹಾಕಿದ್ಮೇಲೆ ಈ ಥರ ಹಿಂಗೆ ಎಳ್ಕೊಂಡು 1 ಬೈ ಈ ಥರ ಎಳಿಬೇಕು. ಕರೆಕ್ಟಾಗಿ ಅದ್ರ ಪಕ್ಕನೇ ಬರುತ್ತೆ. ಈಗ 3 ಹಾಕಿದ್ವಲ್ಲ, ಈಗ 2 ಟೈಮ್ಸ್ ಹಾಕಿದ್ರೆ ಸಾಕು. ಒಂದು ಟ್ಯೂಬ್ ಬೀಡು, ಒಂದು ಶುಗರ್ ಬೀಡು, ಒಂದು ಟ್ಯೂಬ್ ಬೀಡು, ಒಂದು ಶುಗರ್ ಬೀಡ್ ಥರ ಹಾಕಿಬಿಟ್ಟು ಕ್ರಿಸ್ಟಲ್ ಬೀಡ್ ಹಾಕಬೇಕೀಗ. ವಾಪಸ್ಸು ಎಲ್ಲದರೊಳಗೆ ಹಿಂಗೆ ವಾಪಸ್ ಹೋಗಿ ನೀಡಲ್ನ ಇನ್ಸರ್ಟ್ ಮಾಡಬೇಕು. ಸೊ ಈ ಥರ ಆಗುತ್ತೆ. ಇಲ್ಲಿ ನಿಮಗೇನು ಸ್ವಲ್ಪ ಗ್ಯಾಪ್ ಅನಿಸಿದ್ರೆ ಇಲ್ಲಿ ಒಂದು ಸ್ವಲ್ಪ ಪೆಟಲ್ಸು ಅದು ಕೊಡ್ಬೋದು, ಸೀಕ್ವೆನ್ಸಸ್ ಎಲ್ಲ. ಇಲ್ಲಿ ಸ್ವಲ್ಪ ಜಾಗ ಇದೆ ಅನಿಸುತ್ತೆ ನನಗೆ. ಸೊ ಇಲ್ಲಿ ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ.
ಟ್ಯೂಬ್ ಬೀಡು ಮಿಡ್ಲಲ್ಲಿ ಹಾಕಬೇಕು, ಗ್ಯಾಪ್ ಆಗುತ್ತೆ. ಇದಕ್ಕೆ 2 ಹೋಲ್ಸ್ ಇರುತ್ತೆ. ಸೊ ಅದು ಕವರ್ ಮಾಡೋಕ್ಕೆ ನಾವು ಈ ಥರ ಹಾಕಬೇಕು. ಸೊ ಇಲ್ಲಿ ಪಕ್ಕನೂ ಖಾಲಿ ಇದೆ ಅಲ್ವಾ, ಇಲ್ಲೊಂದು ಹಾಕ್ತಾಯಿದ್ದೀನಿ. ಸೇಮ್ ಇದೇ ಥರ ಇಲ್ಲೊಂದು ಹಾಕಬೇಕು. ಮಿಡ್ಲಲ್ಲಿ ಒಂದು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದರೆ ಇಲ್ಲಿ ಖಾಲಿ ಪ್ಲೇಸೆಲ್ಲ ಫಿಲ್ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ವಲ್ಪ ಖಾಲಿ ಇದೆ ಅನಿಸಿದ್ರೆ ಗ್ಯಾಪ್ ಇಲ್ದಿರಂಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಗ್ಯಾಪ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ವರ್ಕು. ಇಲ್ಲಿ ಅಲ್ಲಿಗೊಂದು ಇಲ್ಲಿಗೊಂದು ಹಾಕಿದ್ರೆ ಇದು ಪೋಲನ್ಸ್ ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಫೈನಲಾಗಿ ವರ್ಕ್ ಈ ಥರ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದಕ್ಕೆ ಯಾರು ಯೂಸ್ಫುಲ್ ಅನಿಸುತ್ತೋ ಅವರಿಗೆ ಇದು ವಿಡಿಯೋ ಸೆಂಡ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.